ಜಿಲ್ಲೆಯಲ್ಲಿ ಬರೋಬ್ಬರಿ 250ಕ್ಕೂ ಹೆಚ್ಚಿನ ನಕಲಿ ವೈದ್ಯರು ಪತ್ತೆಯಾಗಿದ್ದಾರೆ. ಎಲ್ಲಿ ನೋಡಿದ್ರೂ ನಕಲಿ ಕ್ಲಿನಿಕ್ಗಳು. ಹೀಗಾಗಿ ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಿರುವ ಅಧಿಕಾರಿಗಳು ಅಲ್ಲಿನ ಚುಚ್ಚುಮದ್ದುಗಳನ್ನ ನೋಡಿ ಶಾಕ್ ಆಗಿದ್ದಾರೆ. ಅದ್ಯಾಕೆ ಅಂತಂದ್ರೆ ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆ ನೆರೆಯ ಆಂಧ್ರಪ್ರದೇಶದ ಗಡಿಭಾಗಕ್ಕೆ ಹೊಂದಿಕೊಂಡಿದೆ. ಸಾಕಷ್ಟು ಜನ ಆಂಧ್ರಪ್ರದೇಶದಿಂದ ವಲಸೆ ಬಂದು ಇಲ್ಲಿ ತಮ್ಮ ಬದುಕು ಕಟ್ಟಿಕೊಂಡಿದ್ದಾರೆ. ಹಾಗಂತ ಬಂದವರಲ್ಲಿ ನಕಲಿ ವೈದ್ಯರು ಕೂಡ ಇದ್ದಾರೆ. ಆಂಧ್ರಪ್ರದೇಶದಲ್ಲಿ ಆರ್ಎಂಪಿ ಕೋರ್ಸ್ ಓದಿದ ಎಲ್ಲರನ್ನ ವೈದ್ಯರೆಂದು ಪರಿಗಣಿಸಲಾಗುತ್ತೆ. ಹೀಗೆ ಈ ಕೋರ್ಸ್ ಮುಗಿಸಿಕೊಂಡು ಬಂದ ಕೆಲ ವ್ಯಕ್ತಿಗಳು ಈ ಭಾಗದಲ್ಲಿ ನಕಲಿ ಕ್ಲಿನಿಕ್ಗಳನ್ನು ತೆರೆದು ಜನರ ಪ್ರಾಣದ ಜೊತೆ ಆಟವಾಡುತ್ತಿದ್ದಾರೆ. ಓವರ್ಡೋಸ್ ಇಂಜೆಕ್ಷನ್, ಅಪಾರ ಪ್ರಮಾಣದ ಡ್ರಗ್ಸ್ ಬಳಸುತ್ತಿದ್ದ ಖಚಿತ ಮಾಹಿತಿ ಮೇರೆಗೆ ನಿನ್ನೆ ಅಧಿಕಾರಿಗಳು ಈ ಭಾಗದಲ್ಲಿರುವ ನಕಲಿ ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಿದ್ರು. 24 ಗಂಟೆ ಅಲ್ಲಿ ಸರ್ಕಾರಿ ಸಿಗ್ತಾ ಇರೋದ್ರಿಂದ ಇಂಥ ವಿದ್ಯಾರ್ಥಿಗಳಿಗೆ ಔಷಧಿಗಳ ಬಗ್ಗೆ ಗೊತ್ತಿಲ್ಲದೆ ಅದು ಗೊತ್ತಿಲ್ಲದೆ ಇರೋದಂತ ಅವ್ರ ಹತ್ರ ಹೋಗಿ ಚಿಕಿತ್ಸೆ ಬರೋದು ನಮ್ಮ ಆರೋಗ್ಯಕ್ಕೆ ಹಾನಿಕರ ತಂದುಕೊಂಡು ಪ್ರಾಣಹಾನಿ ಆಗೋ ಸಂಭವದಿಂದ ಅಲ್ಲಿ ಆಸ್ಪತ್ರೆನೇ ಇಲ್ಲ ಅಂತಂದರೆ, ಸರ್ಕಾರಿ ಆಸ್ಪತ್ರೆನೇ ಇಲ್ಲ ಅಂತಂದರೆ ಸೇವೆ ಸಿಗ್ತಿಲ್ಲ ಅಂತಿದ್ರೆ ಏನಾದರೂ ಈ ಥರ ಹೇಳ್ಬೋದು. ಬಟ್ ಅಲ್ಲಿ ನಮ್ಮದು ಸರ್ಕಾರಿ ಆಸ್ಪತ್ರೆ ಇದೆ, 24 ಗಂಟೆ ಆಸ್ಪತ್ರೆ ಓಪನ್ ಆಗಿರ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ 250ಕ್ಕೂ ಹೆಚ್ಚು ನಕಲಿ ಡಾಕ್ಟರ್ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಲವಾರು ಬಾರಿ ಅವೈಜ್ಞಾನಿಕವಾಗಿ ಸಾಕಷ್ಟು ಅಮಾಯಕರು ಇವರ ಚಿಕಿತ್ಸೆ ಪಡೆದು ಪ್ರಾಣ ಕಳೆದುಕೊಂಡಿದ್ದಾರೆ. ಇದರಿಂದ ಎಚ್ಚೆತ್ತುಕೊಂಡಿದ್ದ ಜಿಲ್ಲಾಡಳಿತ ನಕಲಿ ಕ್ಲಿನಿಕ್ಗಳನ್ನು ಮುಚ್ಚುವಂತೆ ನೋಟಿಸ್ ನೀಡಿತ್ತು. ಆದರೆ ಇದ್ಯಾವುದಕ್ಕೂ ನಕಲಿ ವೈದ್ಯರು ಕ್ಯಾರೆ ಅಂದಿರಲಿಲ್ಲ. ಹೀಗಾಗಿ ಹಂತ ಹಂತವಾಗಿ ಜಿಲ್ಲೆಯಾದ್ಯಂತವಿರೋ ನಕಲಿ ಕ್ಲಿನಿಕ್ಗಳ ಮೇಲೆ ಜಿಲ್ಲಾಡಳಿತ ದಾಳಿ ನಡೆಸಿದೆ. ಕಂಪ್ಲೇಂಟ್ ಬಂದ ಬಳಿಕ ನಮಗೆ ಗೊತ್ತೈತಿ ಯಾರ್ಯಾರಿದೆ ಅಂತ ಅವರಿಗೆ ನೋಟಿಸ್ ಕೊಟ್ಟಿದ್ವಿ. ಆಲ್ರೆಡಿ ನೋಟಿಸ್ ಕೊಟ್ಟ ಬಳಿಕ ರಿಪ್ಲೈ ಕೊಟ್ಟು ಅದರ ಡಾಕ್ಯುಮೆಂಟ್ಸ್ಗಳು ಪ್ರೊಡ್ಯೂಸ್ ಮಾಡಿದ್ರು. ಅವೆಲ್ಲ ಫೇಕ್ ಅಥವಾ ಅಂತ ಗೊತ್ತಾದ ಬಳಿಕ ನಾವು ಅವ್ರ ಮೇಲೆ ಏಕಾಏಕಿ ದಾಳಿ ಮಾಡಿದ್ವಿ. 11:30 ಒಬ್ಬರ ಮೇಲೆ ಮಾಡಿದ್ವಿ. ಆಮೇಲೆ 1 ಗಂಟೆಯಿಂದ 11:30 ಇನ್ನೊಬ್ಬರಿಗೆ ದಾಳಿ ಮಾಡಿದ್ವಿ. ಇನ್ನು ಈ ಭಾಗದಲ್ಲಿ ಸೂಕ್ತ ವೈದ್ಯಕೀಯ ಸೌಲಭ್ಯಗಳಿಲ್ಲದಿರುವುದೇ ಈ ರೀತಿಯ ನಕಲಿ ಕ್ಲಿನಿಕ್ ತಲೆ ಎತ್ತೋಕೆ ಕಾರಣ ಅಂತ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಇವಾಗ ಸುಮಾರು 50 ವರ್ಷದಿಂದ ಬಟ್ಲಳ್ಳಿನಲ್ಲಿ ಇವರು ನಕಲಿ ಡಾಕ್ಟರ್ ಹೇಳ್ತಾ ಇದ್ದಾರೆ, ಅವರಿದ್ದಾರೆ. ಇವರಿಂದ ಏನು ಜನರಿಗೆ ಪ್ರಾಣಹಾನಿ ಅಲ್ಲ, ಯಾರು ಸತ್ತಿಲ್ಲ, ಜನಗಳು ತುಂಬಾ ಅನುಕೂಲ ಆಗಿದೆ ಅಂತ ಬಂದು ಇವ್ರು ನಕಲಿ ಡಾಕ್ಟರ್ ಅಂತ ಹಿಡಿದು ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತದೆ. ಸರ್ಕಾರಿ ಆಸ್ಪತ್ರೆ ವೈದ್ಯರು ಮಾತ್ರ ಇಲ್ಲ. ಬೆಳಗ್ಗೆ ಮಾತ್ರ ಇರ್ತಾರೆ. ಬೆಳಗ್ಗೆಯಿಂದ 10:00ವರೆಯಿಂದ 4 ಗಂಟೆವರೆಗೂ ಇರ್ತಾರೆ. ಮತ್ತೆ ಹೊರಟೋಗ್ಬಿಡ್ತಾರೆ. ಮತ್ತೆ ಒಂದು ನರ್ಸು ಒಂದು ಸೇವನ್ ಇರ್ತಾರೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಆಸ್ಪತ್ರೆ. ಒಟ್ಟಿನಲ್ಲಿ ನಾವು ಚಿಕಿತ್ಸೆ ಪಡೆಯುವ ಮೊದಲು ನಮಗೆ ಚಿಕಿತ್ಸೆ ನೀಡುವ ವೈದ್ಯರು MBBS ಮಾಡಿದ್ದಾರಾ ಅನ್ನೋ ವಿಷಯ ಕನ್ಫರ್ಮ್ ಮಾಡಿಕೊಳ್ಬೇಕು. ಹಳ್ಳಿಗಾಡು ಪ್ರದೇಶಗಳಲ್ಲಿ ಅದೆಷ್ಟೋ ಜನ ಅಮಾಯಕರು ನಕಲಿ ವೈದ್ಯರ ಬಳಿ ಚಿಕಿತ್ಸೆ ಪಡೆದು ಸೈಡ್ ಎಫೆಕ್ಟ್ ನಿಂದ ನಾನಾ ರೀತಿಯ ಕಾಯಿಲೆಗಳಿಗೆ ತುತ್ತಾಗ್ತಿದ್ದಾರೆ. ಆದ್ದರಿಂದ ಸಂಬಂಧಿಸಿದ ಅಧಿಕಾರಿಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೂಕ್ತ ಚಿಕಿತ್ಸೆ ಕೊಡಿಸುವ ಕುರಿತು ಅಗತ್ಯ ಕ್ರಮಗಳನ್ನು ಕೈಗೊಳ್ಳ. ರಾಜಪ್ಪ, ನ್ಯೂಸ್ ಎಕ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಕಾಂಗ್ರೆಸ್ ಕರ್ನಾಟಕ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ.